ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಖತ್ ಟೇಸ್ಟಿಯಾಗಿರೋ ಚೆನ್ನ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಇಲ್ಲಿ ಕುಕ್ಕರ್ಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಜೊತೆ ನೀವು 1 ಸ್ಪೂನ್ ಬೇಕಾದ್ರೆ ತುಪ್ಪ ಕೂಡ ಸೇರಿಸ್ಕೊಬೋದು. ಅದಾದಮೇಲೆ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚ ಜೀರಿಗೆ ಹಾಕೋದು. ಅದ್ರ ಜೊತೆಗೆ 2 ಇಂಚು ಚಕ್ಕೆ, 1 ಮರಾಠಿ ಮೊಗ್ಗು, 2 ಲವಂಗ, ಆಮೇಲೆ ಒಂದು ಸ್ವಲ್ಪ ಕಲ್ಲು ಹೂವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ಏಲಕ್ಕಿ ಹಾಕಿ, ಅದಾದಮೇಲೆ ಪಲಾವ್ ಎಲೆ ಹಾಕಿ, 2 ಪಲಾವ್ ಎಲೆ ಹಾಕಿ, ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಕೊನೆಗೆ ಇಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ನಾನಿಲ್ಲಿ ಮನೇಲೇ ತಯಾರಿ ಮಾಡ್ಕೊಂಡಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ನೀವು ಅಂಗಡಿಯಿಂದ ತಂದಿರೋದು ಹಾಕಿದ್ರೂ ನಡೆಯುತ್ತೆ. ಅದಕ್ಕೆ ಒಂದು ಅರ್ಧ ಕಪ್ಪು ಈರುಳ್ಳಿ, ಅರ್ಧ ಕಪ್ ಟೊಮೊಟೊ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. 1-2 ನಿಮಿಷ ಕಮ್ಮಿ ಉರಿ ಕೊಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂಚೂರು ಟ್ರಾನ್ಸ್ಪರೆಂಟ್ ಆದರೆ ಸಾಕು, ಚೆನ್ನಾಗಿ ಬೆಂದೋಗಿರುತ್ತೆ. ಅಷ್ಟು ಫ್ರೈ ಮಾಡಿದ್ರೆ ಸಾಕು, ತುಂಬ ಡೀಪ್ ಫ್ರೈ ಏನು ಬೇಕಾಗಲ್ಲ, ಏಕೆಂದರೆ ಕುಕ್ಕರಲ್ಲಿ ಕೂಗಿಸ್ತೀವಲ್ಲ, ಬೆಂದೋಗುತ್ತೆ. ಇವಾಗ ನೋಡಿ, ಒಂದು 100 ಗ್ರಾಮ್ ಆಗೋಷ್ಟು ನಾನು ಕಾಬೂಲ್ ಕಡಲೆ ಬೀಜನ ರಾತ್ರಿಯೇ ನೆನೆಸಿಟ್ಟು ಅದು ನೀರು ಚೆಲ್ಲಿ ಇವಾಗ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಇವಾಗ ಮಾಮೂಲಿ ಗರಂ ಮಸಾಲ ಪೌಡ್ರುಗಳು ಹಾಕೋದು. 3/4 ಚಮಚ ಗರಂ ಮಸಾಲ, ಅರ್ಧ ಚಮಚ ಧನಿಯಾ ಪುಡಿ, 3/4 ಚಮಚ ಖಾರದ ಪುಡಿ ಸೇರಿಸ್ಕೊಳ್ಳಿ. ನಾನಿಲ್ಲಿ ಅಷ್ಟೇ ಕ್ವಾಂಟಿಟಿ ಹಾಕ್ಕೊಂಡಿರೋದು, ಏಕೆಂದರೆ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತಂದರೆ 1 ಚಮಚ ಗರಂ ಮಸಾಲ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಅದಕ್ಕಿವಾಗ 3/4 ಲೋಟ ಆಗೋಷ್ಟು ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ಈ ಲೋಟದಲ್ಲಿ 3/4 ಲೋಟ ಆಗೋಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅದೇ ಲೋಟದಲ್ಲಿ 1.5 ಲೋಟ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಕೊನೆಯಲ್ಲಿ ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣನ್ನು ರಸ ಹಿಂಡ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದೇ ಒಂದು ಹಿಡಿ ಪುದೀನ ಸೊಪ್ಪು ಹಾಕಿ, ಜಾಸ್ತಿ ಹಾಕೋಷ್ಟೇನು ಬೇಡ, ತುಂಬ ಪುದೀನ ಪಲಾವ್ ಥರ ಆಗ್ಬಿಡುತ್ತೆ, ಪುದೀನ ಸ್ಮೆಲ್ಲೇ ಜಾಸ್ತಿ ಬಂದ್ಬಿಡುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಕೊನೆಯಲ್ಲಿ ನೀವು ಅಜ್ವಾನ ಸೇರಿಸ್ಕೋಬೇಕಾಗುತ್ತೆ. ಅಜ್ವಾನ ಸೇರಿಸೋದ್ರಿಂದ ಸಖತ್ತು ಟೇಸ್ಟಿಯಾಗಿ ಪರಿಮಳ ಬೀರುತ್ತೆ. ಹಾಗಾಗಿ 1/4 ಚಮಚ ಹಾಕಿ ಅಜ್ವಾನ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಜೋರುರಿ ಕೊಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಸೋದ್ರಿಂದ ನಿಮಗೆ ತಳ ಹಿಡಿಯೋಲ್ಲ ಮತ್ತು ಉಪ್ಪು ಹುಳಿ ಖಾರ ಎಲ್ಲ ಹೊಂದ್ಕೊಂಡಿರುತ್ತೆ. ಹಾಗಾಗಿ ಅದಾದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 3 ವಿಜಲ್ ಕೂಗಿಸ್ಕೊಂಡ್ರೆ ಸಾಕು, ಸಖತ್ ಟೇಸ್ಟಿಯಾಗಿರೋ ಚೆನ್ನ ರೈಸು ರೆಡಿ ಆಗುತ್ತೆ. ತುಂಬಾ ಸುಲಭ, ದಿಢೀರಂತ ಮಾಡ್ಕೊಬೋದು. ಯಾರು ಅಕಸ್ಮಾತ್ ಏನಾದರೂ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ, ಅಥವಾ ಮಕ್ಕಳು ಸಂಜೆ ಬಂದಾಗ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನು ಕೊಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ರೀತಿಯಾಗಿ ಮಾಡ್ಕೊಂಡು ತಿನ್ನಿ ನೀವು, ಸಖತ್ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ಎಷ್ಟು ಸಖತ್ತು ಟೇಸ್ಟಿಯಾಗಿರೋ ಚೆನ್ನ ರೈಸ್ ರೆಡಿಯಾಗಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.